ಮೊನ್ನೆ ಶನಿವಾರದ ಶನಿವಾರ ದಿವಸ ಗಣೇಶನ ಹಬ್ಬದ ದಿವಸ ತಮ್ಮ ರಾತ್ರಿ 10:30ನಲ್ಲಿ ಕೆಲ ಮಾಧ್ಯಮದಲ್ಲಿ ಬಂತು. ಏನಪ್ಪಾ ಅಂತಂದ್ರೆ ನಮ್ಮ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಗಣೇಶನ ಕೂಡಿಸೋದಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಒಂದು ನ್ಯೂಸ್ ತಮ್ಮ ಹರಿದಾಡ್ತು. ಏನಪ್ಪಾ ಅಂದ್ರೆ ವಿಷಯ ಗಣೇಶನ ಕೂಡಿಸುವಂತ ವಿಚಾರದಲ್ಲಿ ಮಹಾಪೌರರು, ಉಪಮಹಾಪೌರರು ಹಾಗೂ ಆಯುಕ್ತರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಮಾತು ಬಂತು. ಅದು ಸತ್ಯಕ್ಕೆ ದೂರವಾದಂಥ ವಿಚಾರ. ನಾವು ಮತ್ತೆ ಮಹಾಪೌರರು ನಮ್ಮ ಅಧಿಕಾರಿಗಳು ಕರೆದು ಏನ್ ಗಣೇಶನ ಕೂಡಿಸ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ಅವರು ಇಲ್ಲ ಅಂದ್ರು. ಯಾಕೆಂದ್ರೆ ಪ್ರತಿ ವರ್ಷನೂ ಸಹ ಅವರು ಗಣೇಶನ ಕೆಲವು ಇಲ್ಲಿ ಇದ್ದಂತ ಸಿಬ್ಬಂದಿಗಳೇ ಕೂಡಿಸ್ತಾ ಇದ್ರು. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಆ ವಿಚಾರದಲ್ಲಿ ನಾವು ನಿರ್ಲಕ್ಷ್ಯ ಮಾಡಿಲ್ಲ. ನಾವು ಒಂದ್ ದಿವಸದ ಮುಂಚೆನೆ ಬಂದು ಎಲ್ಲಾರ್ಗು ಹೇಳಿದ್ವಿ, ನೀವು ಗಣೇಶನ್ ಕೂಡ್ಸೋದಾದ್ರೆ ಕೂಡ್ಸ್ರಿ ಅಂತ. ಈಗ ಈ ನ್ಯೂಸ್ ನಲ್ಲಿ ಹರಿದಾಡಿದ್ರು ನಿಜವಾಗ್ಲೂ ಇದು ಸತ್ಯಕ್ಕೆ ದೂರ ಆದಂತ ವಿಚಾರ. ನಾವು ನಿರ್ಲಕ್ಷ್ಯ ಮಾಡಿಲ್ಲ ಅನ್ನೋ ಮಾತನ್ನ ನಿಮ್ ಮುಖಾಂತರದಿಂದ ಜನರಿಗೆ ತಿಳಿಸಕ್ ಇಷ್ಟಪಡ್ತೀನಿ. ಇದು ಸತ್ಯಕ್ಕೆ ದೂರವಾರದು. ಯಾರು ನಮ್ಮ ಮಹಾಪೌರು ಉಪಮಹಾಪೌರಿಗೆ ಆರೋಪ ಮಾಡಿಲ್ಲ. ಆದ್ರಿಂದ ನಾವು ಇವತ್ತು ಎಲ್ಲರೂ ಕೂಡಿ 35 ಜನನು ನಾವು ಒಗ್ಗಟ್ಟಾಗಿದ್ದೇವೆ. ಯಾಕೆಂದ್ರೆ ಪಕ್ಷ ಬೇರೆ ಬೇರೆಯಿಂದ ಬಂದಿರಬಹುದು. ನಾವು ಇಲ್ಲಿ ಮಹಾನಗರ ಪಾಲಿಕೆ ಬಂದಾಗ ನಾವೆಲ್ಲ ಒಂದು ಕುಟುಂಬದವರಿದ್ದಂಗೆ ನಾವೆಲ್ಲರೂ ಸೇರಿ ಬಿಜಾಪುರದ ಅಭಿವೃದ್ಧಿ ಮಾಡಬೇಕಾಗಿದೆ. ಆದ್ರಿಂದ ಇವತ್ತಿನ ದಿವಸ ತಾವೆಲ್ಲ ಸಿಬ್ಬಂದಿ ವರ್ಗದವರು, ಮಹಾನಗರ ಪಾಲಿಕೆಯವ್ರನ್ನ ಎಲ್ಲರೂ ಕೂಡಿ ನಾವು ಇವತ್ತು ಗಣೇಶನ ವಿಶೇಷ ಪೂಜೆ ಇಟ್ಕೊಂಡು ಪೂಜೆ ಸಲ್ಲಿಸಿ ಈಗ ತಾನೇ ಇಲ್ಲಿ ನನ್ನ ಆಫೀಸ್ಗೆ ಕಚೇರಿಗೆ ಬಂದೆ. ಇನ್ನೊಂದು, ಈ ಗಣಪತಿಯನ್ನು ಕೂಡ್ತಾರಲ್ಲ, ನಿಮ್ ಸಿಬ್ಬಂದಿಯವರು ಕೂಡ್ತಾರ ಅಥವಾ ಈಗ ನಮ್ಮ ಮಹಾನಗರ ಈಗ ಸಿಬ್ಬಂದಿಯವರು ನಿರ್ಲಕ್ಷ್ಯ ಮಾಡೋದ್ರಿಂದ ನಮ್ಮ ಕೆಲ ಸದಸ್ಯರು ಎಲ್ಲರೂ ಸೇರಿ ರಾತ್ರಿ 10:30ನಲ್ಲಿ ಕೂಡಿಸಿದ್ದಾರೆ. ಅದೇ ನಮ್ದು ತುಂಬಾ ನೋವಾದಂತ ವಿಚಾರ. ರಾತ್ರಿ 10:30 ಕೂಡಿಸುವಂತ ಅವಶ್ಯಕತೆ ಇರಲಿಲ್ಲ. ನಾವು ಹಗಲೊತ್ನಲ್ಲೇ ಬೆಳಗ್ಗೆನೆ ಕೂಡಿಸಿದ್ರೆ ನಮ್ಗೆಲ್ಲರಿಗೂ ಖುಷಿ ಆಗ್ತಿತ್ತು ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇದು ರಾತ್ರಿ ನಾನು ಅವತ್ತು ನನ್ನ ವೈಯಕ್ತಿಕ ಕಾರಣದಿಂದ ನಾನು ಊರಿಗೆ ಹೋಗಿದ್ದೆ. ಅವತ್ತಿನ ದಿವಸ ನಾನು ಇರಲಿಲ್ಲ. ರಾತ್ರಿ ಕೂಡಿಸಿದ್ದಾರೆ. ಆಮೇಲೆ ನನ್ನ ಮಾಧ್ಯಮದಲ್ಲಿ ನೋಡಿದಾಗ ನನಗೆ ಈ ವಿಷಯ ಗೊತ್ತಾಯ್ತು. ಸರ್, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಗಣಪತಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಕೆಲ ಸದಸ್ಯರು, ಒಂದು 3-4 ಮಂದಿ ಸದಸ್ಯರು ಒಂದು ಹೇಳಿಕೆ ಕೊಟ್ಟಿದ್ರಿಂದ ನಮ್ಗೆ ಮನಸ್ಸಿಗೆ ಬಹಳ ನೋವಾಗಿದೆ. ಏಕೆ ಅಂದ್ರೆ ಒಂದು ದಿವಸ ಮುಂಚಿತವಾಗಿ ನಾವು ನಮ್ಮ ಕೆಲ ಸದಸ್ಯರು ತೋನ್ಕಿಸಿ ಹರ್ಷ ಶೆಟ್ಟಿ ಅವರು, ನಮ್ಮ ಕಮಿಷನರ್ ಅವರು ಮತ್ತು ರಾಜೇಶ್ ದೇವಗೇರಿ ಅವರು, ಕರಡಿ ಅವರು, ಆಮೇಲೆ ದಿನೇಶ್ ಹಳ್ಳಿ ಅವರು, ನಮ್ಮ ಪೂಜ್ಯ ಮಹಾಪೌರವರು ಎಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಈ ಗಣೇಶ ಹಬ್ಬವನ್ನು ಎಲ್ಲರ ಇದರಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋಣ, ನೀವು ಯಾರ್ಯಾರು ಇದು ಮಾಡಬೇಕಾಗೈತಿ ನೀವು ಮಾಡ್ರಿ ಅದಕ್ಕೆ ಅವ್ರಿಗೆ ನಾವು ಕೂಡ ಹೇಳಿದ್ದೀವಿ. ಬಟ್ ಅವರು ಕಮ್ಯುನಿಕೇಟೆಡ್ ಮಾಡಲಾರ್ದ ಕಾರಣ ಇದು ಒಂದು ಮೆಸೇಜ್ ಬೇರೆ ತಪ್ಪು ಮೆಸೇಜ್ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಪ್ರತಿ ವರ್ಷ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ಅವ್ರದ್ದು ಒಂದು ಸಂಘ ಅದ, ಆ ಸಂಘ ವತಿಯಿಂದ ಇಲ್ಲಿ ಗಣಪತಿ ಕೂಡಿಸ್ತಾರ. ಅವ್ರದ್ದೇ ಆದ ಇದು ಅಧಿಕಾರ. ಅವರು ಕಮಿಷನರ್ ಅವರು ಕೇಳಿದಾಗ ಕಮಿಷನರ್ ಬಲ್ಲೆ ಅವ್ರು ಬಂದ, ಇಲ್ಲ ಸರ್ ನಾವು ಈ ಸಲ ಕೂಡಿಸೋದಿಲ್ಲ, ನಮ್ಗೆ ಒಂದು ಸ್ವಲ್ಪ ಇದು ಆಗೈತೆ, ನಾವು ಕೂಡಿಸಬಾರ್ದು ಅದಕ್ಕೆ ನಿರ್ಣಯ ಮಾಡಿ ಅದಕ್ಕೆ ಕಮಿಷನರ್ ಬಲ್ಲೆ ಅವ್ರು ಬಂದ, ಇಲ್ಲ ಸರ್ ನಾವು ಈ ಸಲ ಕೂಡಿಸೋದಿಲ್ಲ, ನಮ್ಗೆ ಒಂದು ಸ್ವಲ್ಪ ಇದು ಆಗೈತೆ, ನಾವು ಕೂಡಿಸಬಾರ್ದು ಅದಕ್ಕೆ ನಿರ್ಣಯ ಮಾಡಿ ಅದಕ್ಕೆ ಕಮಿಷನರ್ ಅವ್ರು ಹೇಳಿದಾಗ, ಮತ್ತು ನಾವು ಅಷ್ಟಾದ್ರೂ ಕೂಡ ಪ್ರತಿ ವರ್ಷ ಮಾಡ್ಬೇಕಾಗ್ತೈತಿ, ಇದು ಮಾಡ್ರಿ ಅದಕ್ಕೆ ಅಂದಾಗ ನಾವು ಕರಡಿ ಅವ್ರಿಗೆ ಮತ್ತು ರಾಜೇಶ್ ದೇವಗಿರಿ ಅವ್ರಿಗೆ ಒಂದು ದಿವಸ ಮುಂಚಿತವಾಗಿ ನಾವು ಹೇಳಿದ್ವಿ. ಅದು ಏನಾದ್ರು ಖರ್ಚಿತ್ತಂದ್ರೆ ನಾವು ಹೇಳ್ರಿ, ನಾವು ಮಾಡ್ತೀವಿ. ಯಾಕಂದ್ರೆ ಇದು ವಿಧಿವಿಧಾನನಾಗ ಕೊಡಿಸ್ಬೇಕಾಗ್ತೈತಿ. ನಾನು ಹೋಗಿ ಮೇಲಾಗಿ ನಾವು ಉಳಿಸೋ ಟೈಮ್ನಾಗ ಏನಾರೇ ತಪ್ಪಾಯ್ತಂದ್ರೆ ಅದ್ರ ಬಗ್ಗೆ ಬೇರೆ ತಪ್ಪು ಮೆಸೇಜ್ ಹೋಗ್ತೈತಿ. ಅದಕ್ಕೆ ನಿಮ್ಮ ಪದ್ಧತಿ ಪ್ರಕಾರ ಏನು ಮಾಡ್ಬೇಕಾಗೈತಿ ಮಾಡ್ರತ್ತ ಅವ್ರಿಗೆ ನಾನು ಹೇಳಿದ್ದೀನಿ. ಈ ರಾಹುಲ್ ಜಾಧವ್ ಮತ್ತು ನಮ್ಮ ಶಿವರುದ್ರ ಬಾಗಲಕೋಟೆ ಅವರು ಏನು ಅಪಾರ್ಥ ಮಾಡ್ಕೊಂಡ್ ಕಿಸಿ ಗೊತ್ತಿಲ್ಲದಂಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದು ಅವ್ರದೇ ತಪ್ಪ ಅಂದ್ರೆ ತಪ್ಪು ಯಾರ್ದು ಇಲ್ಲ, ತಪ್ಪ ಅವ್ರು ಮಾಡ್ಬೇಕಾಗಿದ್ದು ಅವ್ರ ಕೆಲಸ. ನಾವು ಯಾರು ಇದಕ್ಕೆ ಕೂಡಿಸ್ಬಾರ್ದು ಮಾಡಬಾರ್ದು ಅದಕ್ಕೆ ನಾವು ಒಂದಿಲ್ಲ, ನಾವೇ ಕೂಡಿಸೋದಕ್ಕೆ ನಾವೇ ಅವ್ರಿಗೆ ಹೇಳಿದ್ವಿ. ಇದು ಒಂದು ರಾಷ್ಟ್ರೀಯ ಹಬ್ಬ, ಇದಕ್ಕೆ 5 ದಿವಸ ಕೂಡಿಸೋ ಸಲುವಾಗಿ ಯಾರ್ದು ತಂತೆ ತಕರಾರು ಇಲ್ಲ. ಯಾರ್ದು ಇವತ್ತು ನೋಡ್ರಿ ಅದು ಎಲ್ಲ ಅವ್ರಿಗೆ ಗೊತ್ತಾದ್ಮೇಲೆ, ನಿಜ ಸ್ಥಿತಿ ಗೊತ್ತಾದ್ಮೇಲೆ ಅವರು ಎಲ್ಲರೂ ಕೂಡಿ 35 ಜನ ಬಂದ್ ಕಿಸಿ ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಇವತ್ತು ನಾವೆಲ್ಲ ಮಟ್ಟ ಒಂದಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಅದಕ್ಕೆ ಯಾವುದೇ ರೀತಿ ಯಾವ ತರಹದ ನಮ್ಮಲ್ಲಿ ವಾಯು ಮನಸ್ಸಿಲ್ಲ, ತಕರಾರಿಲ್ಲ. ನಾವು ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ನೋಡ್ರಿ, ಅವರು ತಪ್ಪಾಗಿ ಅವ್ರು ಹೇಳಿಕೆ ಕೊಟ್ಟಿದ್ದಕ್ಕೆ ಅದಕ್ಕೆ ಖಂಡನೆ ಮಾಡ್ತೀವಿ ನಾವು. ಯಾಕಂದ್ರೆ
ಆ ಪ್ರಕಾರ ನಾವು ಏನಾದ್ರು ಹೇಳಿದಂದ್ರೆ ಅದೇ ಗಣಪತಿ ಹಾನಿ ಮಾಡಿ ಅವ್ರು ಹೇಳಿ, ಅದೇ ಗಣಪತಿ ಹಾನಿ ಮಾಡಿ ಅವ್ರು ಹೇಳಿ ಹಿಂಗ್ ಮಾಡ್ಬಾರ್ದು ಹೇಳ್ಯಾರ ತತ್ಕೇಶಿ. ಅವ್ರು ತಪ್ಪು ಹೇಳಿದಂದ್ರೆ ಸಮಾಜ ತಪ್ಪು ಆಗೋದಿಲ್ಲ. ಸಮಾಜದವ್ರು ಎಲ್ಲರೂ ಚಲೋ ಅದಾರ, ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರು ಹೇಳಿದ್ದಾರೆ. ಅದು ಸಿಬ್ಬಂದಿ ವರ್ಗದವ್ರು ಕೊಡಿಸ್ಬೇಕು, ಸಿಬ್ಬಂದಿ ವರ್ಗ ತಪ್ಪಲಿಂದ ಅವ್ರು ಮಾಡಿದ್ದಾರೆ. ಅಲ್ಲಿಂದ ಅದಕ್ಕೆ ಒಂದು ಮೊನ್ನೆ ತಾನೇ ಘಟನೆ ಆಗಿದ್ದು, ಆ ಸಿಬ್ಬಂದಿ ಅವರು ಅಂಜಿದ್ದಾರೆ. ಅದರ ಅಂಜಿಕೆಸಿ ಅದಕ್ಕೆ ಅವರು ಕುಡಿಸ್ಲಕ್ ಹೋಗಿಲ್ಲ. ಈ ಸಲ ಬ್ಯಾಡ್ರ ಅದಕ್ಕೆ ಅವ್ರು ಕಮಿಷನರ್ಗೆ ಹೇಳ್ಯಾರ. ಕಮಿಷನರ್ ಪಾಪ ಇದ್ರ ಬಗ್ಗೆ ಬಹಳ ಚಿಂತನೆ ಮಾಡಿ ಅವರು ಮಾಡ್ರಿ ಅದಕ್ಕೆ ಅವರು ಹೇಳಿದ್ದಾರೆ. ಅಂಥವು ಯಾವ ನಮ್ಮಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಸಮಾಜದವ್ರು ಕುಡ್ಕೊಂಡು. ಹಂಗಿತ್ತಂದ್ರೆ ನಾವು ಮೊನ್ನೆ ಜಿಲ್ಲಾಡಳಿತ ಬಲ್ಲಿ ಮೀಟಿಂಗ್ ಇದ್ದಾಗ ನಾವೇ ಆಗಿ ಹೇಳಿವಲ್ಲ, ಈ ತರ ಮಾಡ್ರಿ ಅದಕ್ಕೆ. ಮತ್ತೆ ಅದು ನಮ್ಮಲ್ಲೇ ಯಾಕೆ ಭಾವನೆ ಬರಬೇಕು? ಮತ್ತೆ ಇವತ್ತು ನಾವೇ ಪೂಜೆ ಸಲ್ಲಿಸಿದ್ವಿ, ಏನ್ ತಪ್ಪದ? ಅದಕ್ಕೆ ಯಾವುದೇ ನಮ್ಮಲ್ಲೇ ವೈಮನಸ್ಸಿಲ್ಲ. ನಮ್ಮ ಸದಸ್ಯರು ಅವರು ನಮ್ಮವರೇ, ನಮ್ಮ ಅಂತಂಬ್ರೆ ಅದಾರ. ಅವರು ತಪ್ಪು ಕಲ್ಪನೆ ಮಾಡ್ಕೊಂಡು ಕಿಸಿ ಮಿಸ್ಟೇಕ್ ಮಾಡ್ಕೊಂಡು ಅವ್ರು ಹೇಳಿದ್ದಾರೆ. ಇವತ್ತು ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರ ಬೇಕು ನಮ್ಗೆ ಯಾವುದೇ ರೀತಿ ಸಿಟ್ಟ, ಯಾವುದೇ ರೀತಿ ನಮ್ಮ ತಪ್ಪು ನಾವು ಸಹಿಸೋದಿಲ್ಲ. ಅವ್ರು ನಮ್ಮ ತಮ್ಮ ಅಂತಂದ್ರೆ ಅವ್ರು ಹೇಳಿಲ್ಲ ಅಂದ್ರೆ ಏನ್ ತಪ್ಪಾಯ್ತು? ಆದ್ರೆ ಯಾವುದೇ ಆ ಥರ ನಾವು ಭಾವನೆ ಇಟ್ಕೊಂಡಿಲ್ಲ. 35 ಜನ ನಾವು ಒಂದು ಅಣ್ಣ ತಮ್ಮರ್ಕಿಂತ ಹೆಚ್ಚದು ಭಾವೈಕ್ಯತೆಯಿಂದ ಇವತ್ತು ಗಣೇಶ ಆಚರಣೆ ಮಾಡಿದ್ದೀವಿ.